ಇನ್ನು ಕಾಶ್ಮೀರ ಸಿಎಂ ಆಗಿ ಒಮರ್ ಅಬ್ದುಲ್ಲಾ ಹೆಚ್ಚು ಕಡಿಮೆ ಘೋಷಣೆ ಆಗಿದೆ. ಫಾರೂಕ್ ಅಬ್ದುಲ್ಲಾನೇ ಘೋಷಣೆ ಮಾಡಿದ್ದಾರೆ. ಅವರ ಪಾರ್ಟಿನೇ ಅತಿ ಹೆಚ್ಚು ಸೀಟಿನ ಗೆದ್ದಿರೋದು. ಕಾಂಗ್ರೆಸ್ ಎನ್ಸಿ ಮೈತ್ರಿಕೂಟಕ್ಕೆ ಬಹುಮತ ಬಂದ ಬೆನ್ನಲ್ಲೇ ಫಾರೂಕ್ ಅಬ್ದುಲ್ಲಾ ಅವರು ತಮ್ಮ ಪುತ್ರನಿಗೆ ಪಟ್ಟ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಕಾಶ್ಮೀರ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಫಾರೂಕ್ ಅಬ್ದುಲ್ಲಾ. ಹಾಗಾಗಿ ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಒಮರ್ ಅಬ್ದುಲ್ಲಾ ಅವರನ್ನ ಘೋಷಣೆ ಮಾಡಿದ್ದಾರೆ ಅವರ ತಂದೆ ಫಾರೂಕ್ ಅಬ್ದುಲ್ಲಾ. ಇದು 4ನೆಯ ತಲೆಮಾರು. ಹಾಗೆ ನೋಡಕ್ಕೆ ಹೋದ್ರೆ ಅಂದರೆ 4ನೆಯ ತಲೆಮಾರು, ಒಂದೇ ಕುಟುಂಬದ 4ನೆಯ ತಲೆಮಾರು ಈಗ ಮತ್ತೆ ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು. ಒಮರ್ ಅಬ್ದುಲ್ಲಾ ಅವರು ಕೇಂದ್ರ ಸಚಿವರಾಗಿ ಬಿಜೆಪಿ ಜೊತೆ ಕೂಡ ಕೈ ಜೋಡಿಸಿದ್ರು ನ್ಯಾಷನಲ್ ಕಾನ್ಫರೆನ್ಸ್. ಅದಾದ ನಂತರ ಅವರು ಬಿಜೆಪಿಯನ್ನು ಬಿಟ್ಟರು, ಈಗ ಕಾಂಗ್ರೆಸ್ ಜೊತೆ ಸೇರಿದ್ದಾರೆ. ಕಾಂಗ್ರೆಸ್ಗೆ ಇಲ್ಲಿ ಬಂದಿರತಕ್ಕಂಥದ್ದು ಕೇವಲ 8 ಸ್ಥಾನ 51ರ ಪೈಕಿ. ಉಳಿದಿರ್ತಕ್ಕಂಥ 44 ಸ್ಥಾನ ನ್ಯಾಷನಲ್ ಕಾನ್ಫರೆನ್ಸ್ ಅವರೇ ಗೆದ್ದಿದ್ದಾರೆ. ಅವ್ರ ಪಕ್ಷಕ್ಕೆ ಮುಖ್ಯಮಂತ್ರಿ ಪಟ್ಟ ಹೋಗಬೇಕು. ಕಾಂಗ್ರೆಸ್ನಲ್ಲಿ ಒಂದು 4 ಜನರನ್ನ ಮಂತ್ರಿ ಮಾಡ್ಬೋದು. ಹಾಗಾಗಿ ಬಹುಪಾಲು ಸಿಂಹಪಾಲು ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗುತ್ತೆ. ಸಿಂಹಪಾಲು ಮುಖ್ಯಮಂತ್ರಿ ಪಟ್ಟದಿಂದ ಹಿಡಿದು ಸಂಪುಟದಲ್ಲೂ ಕೂಡ ಸಿಂಹಪಾಲು ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗುತ್ತೆ. ಗೆದ್ದ ಒಂದು 8 ಜನರಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಕಾಶ್ಮೀರ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಫಾರೂಕ್ ಅಬ್ದುಲ್ಲಾ ತಮ್ಮ ಪರವಾಗಿ ಜನಾದೇಶವನ್ನು ಕೊಟ್ಟಿದ್ದಕ್ಕೆ. ಕಾಶ್ಮೀರ ಸಿಎಂ ಆಗಿ ಒಮರ್ ಅಬ್ದುಲ್ಲಾ ಅವರು ಈಗ ಆಯ್ಕೆಯಾಗಿದ್ದಾರೆ. ಇದನ್ನು ಫಾರೂಕ್ ಅಬ್ದುಲ್ಲಾ ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಜೊತೆ ಸೇರಿಕೊಂಡು ಈ ಬಾರಿ ಬಹುಮತವನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗ್ತೀನಿ. ಶಬೀರ್, ಐ ಥಿಂಕ್ ನ್ಯಾಷನಲ್ ಕಾನ್ಫರೆನ್ಸೇ ಮೈತ್ರಿಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿರೋದ್ರಿಂದ ಮುಖ್ಯಮಂತ್ರಿ ಪಟ್ಟ ಮತ್ತು ಸಹಜವಾಗಿಯೇ ಸಂಪುಟದ ಸಿಂಹಪಾಲು ಕೂಡ ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗಬೇಕು ಅಲ್ವಾ? ಖಂಡಿತವಾಗ್ಲೂ ಇದು ನಿರೀಕ್ಷಿತವಾದಂಥ ಬೆಳವಣಿಗೆ. ಒಮರ್ ಅಬ್ದುಲ್ಲಾ ಕೂಡ ಮುಖ್ಯಮಂತ್ರಿ ಆಗ್ತಾ ಇರುವಂಥದ್ದು ಕೂಡ ಬಹಳಷ್ಟು ನಿರೀಕ್ಷಿತ. ಯಾಕೆಂದರೆ ಈ ಹಿಂದೆ ಅವರು 2 ಕ್ಷೇತ್ರಗಳಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗಲೇ ಒಂದು ದೊಡ್ಡ ಸುಳಿವು ಸಿಕ್ಕಿತ್ತು. ಒಂದು ವೇಳೆ NC ಅತಿ ದೊಡ್ಡ ಪಕ್ಷವಾದರೆ ಅಥವಾ ಬಹುಮತ ಬಂದರೆ ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ಕಾಂಗ್ರೆಸ್ ಇಲ್ಲಿ ಮೈತ್ರಿ ಮಾಡಿಕೊಂಡ್ರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದು ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಹೀಗಾಗಿ ಅದು ಮೈತ್ರಿಯಲ್ಲೇ 2ನೇ ಪಕ್ಷವಾಗಿ ಬಹಳ ಸ್ಪಷ್ಟವಾಗಿ ಗುರುತಿಸ್ಕೊಂಡಿತ್ತು. ಹೀಗಾಗಿ ಒಂದು ವೇಳೆ NC ಮತ್ತು ಕಾಂಗ್ರೆಸ್ನ ಮೈತ್ರಿ ಅಧಿಕಾರಕ್ಕೆ ಬಂದರೂ ಕೂಡ NCಯ ಪಾತ್ರ ಬಹುದೊಡ್ಡದಾಗಿರುತ್ತೆ ಮತ್ತು ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ಅದರಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಈಗ ಇದು ಫಲಿತಾಂಶ ಕೂಡ ಬಂದಿರುವಂಥದ್ದು. ಹೀಗಾಗಿ ಫಾರೂಕ್ ಅಬ್ದುಲ್ಲಾ ಈಗ ಒಮರ್ ಅಬ್ದುಲ್ಲಾರ ಹೆಸರನ್ನು ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಘೋಷಣೆಯನ್ನು ಮಾಡಿರುವಂಥದ್ದು. ಯಾವಾಗ ಪ್ರಮಾಣ ವಚನ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಒಂದು ಸರ್ಕಾರ ಯಾರಿರಬೇಕು ಯಾರು ಇರಬಾರ್ದು ಅನ್ನುವಂಥದ್ದನ್ನು ಅಂತಿಮಗೊಳಿಸಿದ ಬಳಿಕ ಪ್ರಮಾಣ ವಚನ ಕಾರ್ಯಕ್ರಮದ ದಿನಾಂಕವನ್ನು ನಿಗದಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈಗ 8 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ 2 ಅಥವಾ 3 ಸಚಿವ ಸ್ಥಾನಗಳನ್ನು ಕೊಡುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಅದನ್ನು ಹೊರತುಪಡಿಸಿ ಬಹುತೇಕ ಸರ್ಕಾರದಲ್ಲಿ NCಯ ಪಾತ್ರ ಬಹಳಷ್ಟು ಪ್ರಮುಖವಾಗಿರುತ್ತೆ. ಅರವಿಂದ್.